ಇವಾಗ ಪೇಜಸ್ ಒಳಗಡೆ ಹೋಗ್ತೇವೆ, ಯಾಕಂದ್ರೆ ನಾವು ಇನ್ನೂ ಮಟ್ಟ ಅದನ್ನು ಬೇಡ ಮಾಡೋದು. ಓಕೆ, ನೋಡ್ರಿ ಇಲ್ಲೇ ಫಾರ್ಮ್ ಇರ್ತೈತೆ ನೋಡ್ರಿ, ಕಾಂಟ್ಯಾಕ್ಟ್ ಅಸ್ ಒಳಗೆ ನೀವು ಮಾಡಿದ ಕೂಡಲೇ ಇಲ್ಲೇ ಫಾರ್ಮ್ ಇರ್ತೈತಿ. ಇಲ್ಲೇ ಕಾಂಟ್ಯಾಕ್ಟ್ ವಾಟ್ಸಪ್ ಮೆಸೇಜಿಂಗ್ ಐತಿ. ಆ ಬಟನ್ಸ್ ಅದು ಹೆಂಗೆ ಕೊಡೋದು ಅಂತ ಹೇಳ್ತೀನಿ ನಾನು. ಇಲ್ಲಿ ಎಲ್ಲರೂ ಇಲ್ಲೇ ಇರ್ತದೆ ಬರೋದಿತ್ತಲ್ಲ ಇದು. ಓಕೆ, ಯಾರಿಗಾರ ಏನಾದ್ರು ಬೇಕಂದ್ರೆ ಡೈರೆಕ್ಟ್ಲಿ ಅವರೇ ಇಲ್ಲೇ ಇದು ಮಾಡೋದು, ಇಲ್ಲಿ ಇಲ್ಲೇ ಡೈರೆಕ್ಟ್ಲಿ ಚಾಟ್ ಮಾಡ್ಬೋದು, ಚಾಟ್ನವ್ರು ಮಾಡ್ಬೋದು. ಇಲ್ಲಿ ಫಾರ್ಮ್ ಇದೆ ಭಾಳ ಇಂಪಾರ್ಟೆಂಟ್. ಇದಕ್ಕೆ ಸೆಟ್ಟಿಂಗ್ಸ್ ಬೇರೆ ಇರ್ತಾವೆ. ಈ ಫಾರ್ಮ್ ಐತಿರಪ್ಪ, ಫಾರ್ಮ್ ಫಿಲಪ್ ಮಾಡಿದ್ರೆ ಡಾಟಾ ಎಲ್ಲರೂ ಬರಬೇಕಲ್ಲ, ಡಾಟಾ ಎಲ್ಲರೂ ಬರ್ಬೇಕಾದ ಆ ಬರೋಕೆ ಎಲ್ಲದಕ್ಕೆ ಲಿಂಕ್ ಅದು ಮಾಡಬೇಕು. ಅದ್ರ ಸ್ವಲ್ಪ ಇದಕ್ಕಿರ್ತದೆ ಸೆಟ್ಟಿಂಗ್. ಸ್ವಲ್ಪ ಒಂದು 10 ಸರ್ತಿ ಪ್ರಾಕ್ಟೀಸ್ ಮಾಡಕ್ಕೆ ಬೇಕಾಗೈತೆ ನೀವು. ಅಂದ್ರೆ ಒಂದು ಸರ್ತಿ ನಿಮ್ಗೆ ತಲೆ ಒಳಗೆ ಸಿಗ್ತಿರೋ 10 ಸರ್ತಿ ಪ್ರಾಕ್ಟೀಸ್ ಮಾಡ್ತೀವಿ ಇಮಿಡಿಯೇಟ್ಲಿ, ಆಮೇಲೆ ನೀವು ಫಾಸ್ಟ್ ಆಗ್ತೀವಿ. ಈಗ ನಾವು ಇನ್ನೂ ಮಾಡೋ ಹೋಮ್ ಪೇಜ್ ಮಾಡ್ತೇವೆ. ಇದು 5 ಪೇಜಸ್ ನೀವು ಮಾಡಿದ್ರಲ್ಲ, ಇದೆಲ್ಲ ಹಿಂಗೆ ಅನಿಮೇಷನ್ಸ್ ಐತಲ್ಲ, ಇದರಿಂದ ಪೇಯ್ಡ್ ಪ್ಲಗಿನ್ಸ್ ಇರ್ತಾವೆ. ಕಾಸ್ಟ್ಲಿ ಇರ್ತಿದೆ ಪ್ಲಗಿನ್ಸ್, ಇದು ವಿಡಿಯೋ ಇರ್ತಿದ್ದೆ ಕಾಸ್ಟ್ಲಿ ಪ್ಲಗಿನ್ಸ್ ಬರ್ತಾವೆ ಇವೆಲ್ಲ. ಓಕೆ, ಈಗ ಇವರು GPS ಆ್ಯಕ್ಚುಲಿ ಪ್ಯಾನ್ ಇಂಡಿಯಾ ಒಳಗೆ ಟಾಪ್ ಮೋಸ್ಟ್ GPS ಟ್ರ್ಯಾಕಿಂಗ್ ಇದೆ ಆದಿತ್ಯ ಅಂತ. ಓಕೆ, ಮುಂಬೈದಾಗ ಹೆಡ್ ಕ್ವಾರ್ಟರ್ ಇದೆ. ಮತ್ತು ಇದು ಡೀಸೆಲ್ ಸೆನ್ಸರ್ಸ್, ಇವೆಲ್ಲ ಸೆನ್ಸರ್ಸ್ ಏನು ಕಾಣತ್ತವಲ್ಲ, ಮುಂದೆ ಆಕ್ಸಿಡೆಂಟ್ ಆಗೋಗಿದ್ದು ಮುಂಚೆ ಸೆನ್ಸರ್ಸ್. ಓಕೆ, ಇದು ರೆಡಾರ್ ಕನೆಕ್ಷನ್ ಆಗ್ತೈತಿ ಇದಕ್ಕೆ. ಇವೆಲ್ಲ ಭಾಳ ಅಡ್ವಾನ್ಸ್ ಇದು ಟ್ರಕ್ಸ್ಗಳಿಗೆ. ಟ್ರಕ್ಸ್ ಅನ್ರಿ, ಕಾರ್ಸ್ ಅನ್ರಿ. ಈಗ ಆಲ್ಮೋಸ್ಟ್ 90% ಮಾರ್ಕೆಟ್ ಶೇರ್ ಅವ್ರದ್ದು ಗೋವಾದಾಗ ಐತಿ ಆಲ್ಮೋಸ್ಟ್. ಮಾಡಿ ಇಲ್ಲಿ ನೀವು ಡಿಸೈನ್ಸ್ ಅದು ನೋಡ್ತಿರ್ಬೋದು. ಹಿಂದೆಗಡೆ ಒಂದು ಡಿಸೈನ್ ಐತಿ ಈ ಥರ ಗತೆ. ಓಕೆ, ಇದದು ಹೆಂಗೆ ಮಾಡ್ಬೇಕಂದ್ರೆ, ಇದು ಅವರು ಕ್ಯಾನ್ವಾದಾಗ ಮೊದಲ ಡಿಸೈನ್ ರೆಡಿ ಮಾಡ್ಕೊಂಡ್ರೆ. ಓಕೆ, ಇದು ಕ್ಯಾನ್ವಾದಾಗ ಡಿಸೈನ್ ರೆಡಿ ಮಾಡ್ಕೊಂಡ್ರೆ. ಆ್ಯಕ್ಚುಲಿ ಅದು ಕಂಟೈನರ್ ಐತಲ್ಲ, ಹಾಂ ಸ್ವಲ್ಪ ಲೈಟ್ ಇದಾಗ ತೋರಿಸ್ತೀನಿ. ಸ್ಪಾಟ್ ಬಂದೈತಲ್ಲ, ಅದು ಸ್ಕ್ರೀನ್ ಸ್ವಲ್ಪ ಸ್ಪಾಟ್ ಆಗೈತಿ, ಅದು ಚೇಂಜ್ ಮಾಡ್ಬೇಕು ಸ್ಕ್ರೀನ್ ಅಲ್ಲಿ. ಇಲ್ಲಿಂದ ಯಾವ್ದು ಲೈಟ್ ಅಲ್ಲ, ಅದ ಟಿವಿದ ಫಾಲ್ಟ್ ಐತಿ, ಅದು ಚೇಂಜ್ ಮಾಡ್ಬೇಕಾಗಿದೆ. ठीक है सर, मुझे भेजो सर वो
ನಡೀತದೆ. ಈಗ ನೀವು ನಿಮ್ಗೆ ನಾ ಬಟನ್ಸ್ ಅದು ಹಾಕಿದ್ ನಾ ಹೇಳಿ ಲಾಸ್ಟ್ ಟೈಮ್ ನೀವು ಹೇಳಿದ್ರಿ ಸರ್ ಬಟನ್ಸ್ ಅದು ನಿಮ್ಗೆ ಹೇಳಿದೆ ನಾ ಬಟನ್ಸ್ ಅದು ಹೆಂಗೆ ಮಾಡೋದು. ಓಕೆ, ನಾ ಇದಕ್ಕೀಗ ಲಿಂಕ್ನು ಕೊಡಬೇಕಲ್ಲ, ಇಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ಯಾರಾದ ಬೇರೆ ಕಡೆ ಹೋಗಿ ರೀಡೈರೆಕ್ಟ್ ಮೊದಲು ಬಂದಿದೆ ರಿಸೀವ್ ಮಾಡೋದು. ಹಾಂ ಆಫೀಸ್ ನೋಟಿಫಿಕೇಶನ್ ಮುಗಿದಿದೆ ಸರ್. ಆದರೆ ಇದು ಕೌಂಟರ್ನು ನಿಮ್ಗೆ ಹೇಳಿದ್ದೇನೆ. ಓಕೆ, ಇಲ್ಲಿ ಮೇಲೆ ಕೂಡಲೇ ಕೌಂಟರ್ ಅಂತ ಹೋಗ್ಬೇಕು. ಮೇನ್ ಅಂದ್ರೆ ನಿಮ್ಗೆ ಈಗ ಸ್ವಲ್ಪ ಪ್ರಾಕ್ಟೀಸ್ ಸ್ವಲ್ಪ ಹೆಚ್ಚಿಗೆ ಮಾಡಬೇಕಾಗ್ತೈತಿ. ಯಾಕಂದ್ರೆ ಇದನ್ನ ಏನು ಕಂಟೆಂಟ್ಸ್ ಅದು ಐತಲ್ಲ ಸ್ವಲ್ಪ ಟಫ್ ಇರ್ತೈತಿ. ಕೆಳಗೆ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಸ್ವಲ್ಪ ನಿಮ್ಗೆ ಟೈಮ್ ಕೊಡ್ಬೇಕಾಗ್ತೈತಿ. ಓಕೆ, ಈ ಕಂಟೈನರ್ ಇದಕ್ಕೆ ನಾವು ಯೂಸ್ ಮಾಡ್ತೀವಿ, ಆಮೇಲೆ ಇದು ನಾವು ತೊಗೊಂಡಿದ್ದು ಕೂಡಲೇ ಇಲ್ಲೇ ಅದಕ್ಕೆ ತೊಗೊಂಡಿವಿ, ಇದೆಲ್ಲ ಸ್ವಲ್ಪ ಕಲಿಯಕ್ಕೆ ಸ್ವಲ್ಪ ಟೈಮ್ ಹೋಗ್ತೈತಿ. ಓಕೆ, ಹೆಂಗಾಗಿದೆ ಈಗ ನನಗೂ ಈಗ ನೀವು ರೀತಿ ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಟಾಪಿಕ್ ತೊಗೊಂಡು ಹೋಗೋಕೆ ನಂಗೆ ಬರಂಗಿಲ್ಲ. ಅದೊಂದು ಇಶ್ಯೂ ಬರ್ತಿದ್ರೆ ಇಲ್ಲ ಮುಂದೆ ಹೋಗ್ಕೊಂತಿದ್ರೆ ನಿಮಗೆಲ್ಲ ಮರೆತು ಕೇಳಿಲ್ಲ ಹಿಂದಿಂದೆಲ್ಲ. ಓಕೆ, ಈಗ ನಾವು ನಿಮ್ಗೆ ಮತ್ತೊಂದು ಸರ್ತಿ ಈ ಥರದ ಈಗ ಇಲ್ಲಿ ಒಂದು ಇದೈತಿ ಕಾಂಟ್ಯಾಕ್ಟ್ ಅಸ್ ಒಂದಿತ್ತು. ಓಕೆ, ಇಲ್ಲಿ ಒಂದು ಹೆಡ್ಡಿಂಗ್ ಐತಿ. ಓಕೆ, ಆಮೇಲೆ ಈ ಸೈಡ್ ಎಲ್ಲ ಟೆಕ್ಸ್ಟ್ ಐತಿದ್ದ, ಈ ಸೈಡ ಇಮೇಜ್ ಐತಿ. ಓಕೆ, ಇಲ್ಲಿ ನಮ್ಗೆ ಎರಡು ಭಾಗ ಐತಿ, ಎ ಮತ್ತು ಬಿ. ಓಕೆ, ಮತ್ತು ನಮಗೆ ಎರಡು ಭಾಗ ತಗೋಬೇಕು, ಎ ಮತ್ತು ಬಿ. ನಾ ಈಗ ಏನು ಮಾಡ್ತೀನಿ, ಇಲ್ಲಿ ಎ ಮತ್ತು ಬಿ ತೊಗೊಂಡ್ಬಿಡ್ತೀನಿ. ಓಕೆ, ಇದು ಕಂಟೈನರ್ ಈಗ ಹಿಂಗೆ ಕಾಣ್ತಿರ್ತೀನಿ ಮೊದಲು. ಆಮೇಲೆ ಪ್ಲಸ್ ಮ್ಯಾಗ ಹೋಗೋದು, ಪ್ಲಸ್ ಮ್ಯಾಗ ಹೋದ ಕೂಡಲೇ ಇದು ಕಂಟೈನರ್ ತೊಗೊಂಡು ಕಂಟೈನರ್ ತೊಗೊಂಡಿದ್ದ ಕೂಡಲೇ ಈಗ ಪ್ಲಸ್ ಮ್ಯಾಗ ಹೋಗೋದು, ಪ್ಲಸ್ ಮೇಲೆ ಹೋದ ಕೂಡಲೇ ಇದು ಕಂಟೈನರ್ ಡ್ರ್ಯಾಗ್ ಮಾಡಿ ಇಲ್ಲಿ ಹಾಕಿನಿ. ಓಕೆ, ಈಗ ಮತ್ತೊಂದು ಪ್ಲಸ್ ಮ್ಯಾಗ ಹೋಗಿ ಮತ್ತೆ ಇದು ಕಂಟೈನರ್ ಇದು ತೊಗೊಂಡು ಇಲ್ಲಿ ಡ್ರ್ಯಾಗ್ ಮಾಡ್ತೀನಿ. ಓಕೆ, ಮತ್ತೆ ಫಸ್ಟ್ ಇದ್ರ ಮೇಲೆ ಇದು ಮಾಡಿ ಡೂಪ್ಲಿಕೇಟ್ ಮಾಡ್ತೇನೆ, ಆ್ಯಡ್ ನ್ಯೂ. ಓಕೆ, ಆ್ಯಡ್ ನ್ಯೂ ಕೌಂಟರ್ ಅಂತ ಮಾಡ್ತೇನೆ. ಅದು ಇದು ಫಸ್ಟ್ ಸೆಲೆಕ್ಷನ್ ಮಾಡ್ತೀನಿ, ಎಂಟೈರ್ ಸೆಲೆಕ್ಷನ್ ಅಂತ. ಓಕೆ, ಸೆಲೆಕ್ಷನ್ ಆದಮೇಲೆ ಇಲ್ಲೇ ಡೈರೆಕ್ಷನ್ ಕೊಡ್ತೈತೆ, ಡೈರೆಕ್ಷನ್ ಮಾಡಿದ್ರೆ ಇಲ್ಲಿ ಒಂದು ಬಂತು, ಇಲ್ಲಿ ಒಂದು ಬಂತು. ಓಕೆ, ಆಗ ಏನಾಗಿತ್ತು, ಒಂದ್ರ ಮ್ಯಾಗ ಬಂದಿತ್ತು, ಈಗ ಹಿಂಗೆ ಬಂತು. ಮತ್ತು ಈಗ ನಮ್ಗೆ ಏನೈತಿ, ಇಲ್ಲೇ ಇಮೇಜ್ ಐತಿ. ಓಕೆ, ಇಲ್ಲ ಇಮೇಜಿಗೆ ಏನು ಮಾಡ್ತೀನಿ, ಈ ಸೆಲೆಕ್ಷನ್ ಮಾಡಿ ಇಮೇಜ್ ಇಲ್ಲಿ ಇಮೇಜ್ ಐತಲ್ಲ, ಈ ಡ್ರ್ಯಾಗ್ ಮಾಡಿ ಇಲ್ಲಿ ಹಾಕ್ತೀನಿ. ಈ ಸರಿ ಸೆಲೆಕ್ಷನ್ ಅಂತ. ಆಮೇಲೆ ನಾ ಇದು ಮಾಡಿಕೊಂಡು ಇಲ್ಲಿ ಸೆಲೆಕ್ಷನ್ ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡಿಗೆ ಹೋಗಿ ಡೌನ್ಲೋಡ್ ಫೈಲ್ಸ್ ಹೋಗ್ತೀನಿ. ಇದೈತಲ್ಲ ಸೇಮ್ ಇಮೇಜ್ ಐತಿ. ಇದು ಸೇಮ್ ಇಮೇಜ್ ಐತಿ. ಇದು ಏನು ಕಾಣತ್ತಿತ್ತಲ್ಲ ನಿಮಗೆ ಇಮೇಜ್ ಸೇಮ್ ಐತದ. ಆಮೇಲೆ ಏನೈತಿ, ಇಲ್ಲಿ ಟೆಕ್ಸ್ಟ್ ಐತಿ, ಇಲ್ಲೇ ಹೆಡ್ಡಿಂಗ್ ಐತಿ. ಫಸ್ಟ್ ಹೆಡ್ಡಿಂಗ್, ಆಮೇಲೆ ಟೆಕ್ಸ್ಟ್, ಆಮೇಲೆ ಮತ್ತು ಬಟನ್ ಐತಿ. ಓಕೆ, 3 ಸೆಕ್ಷನ್ಸ್ ಅದಾವ ಈ ಥರ. ಈಗ ನಾವು ಸೆಕ್ಷನ್ಸ್ ಏನು ತೊಗೊಳೋದಾಗೋಗ್ತಾ ಇಲ್ಲ. ನಾವು ಏನು ಮಾಡ್ತೀವಿ, ಇಲ್ಲಿ ಈಗ ಸೆಲೆಕ್ಷನ್ ಮಾಡ್ತೀನಿ, ಪ್ಲಸ್ ಹೆಡ್ಡಿಂಗ್ ಐತಲ್ಲ, ಇದು ಹೆಡ್ಡರ್ ಪೇಸ್ಟ್ ಮಾಡ್ತೀನಿ. ಓಕೆ, ಈ ಥರ ಏನೈತಿ, ಇದು ಕಾಪಿ ಮಾಡಿ ಆಮೇಲೆ ನಮ್ಗೆ ಇದ್ರಾಗೆ ಕಲರ್ ಬ್ಲ್ಯಾಕ್ ಐತಂತ, ಕಲರ್ ಬ್ಲ್ಯಾಕ್ ಐತೆ. ನಾವೇನು ಹೋಗ್ತೀವಿ, ಸ್ಟೈಲ್ದಾಗ ಹೋಗಿ ಟೈಪೋಗ್ರಫಿ ಒಳಗೆ ಹೋಗ್ತೀವಿ. ಓಕೆ, ಟೈಪೋಗ್ರಫಿ ಒಳಗೆ ಹೋಗಿ ನಿಮಗೆ ಇನ್ನೇನು ಸಿಗ್ತಿದ್ದಿಲ್ಲ, ಸೈಜ್ ಕಮ್ಮಿ ಜಾಸ್ತಿ ಮಾಡ್ಬೋದು. ಓಕೆ, ಫೌಂಟ್ ನೀವು ಚೇಂಜ್ ಮಾಡಿ, ಸ್ಟೈಲ್ ಚೇಂಜ್ ಮಾಡ್ಬೋದು. ಈಗ ಫೌಂಟ್ ಬಂದ ಇದು ಸೇಮ್ ಇಡ್ತೀನಿ, ಕಲರ್ ಅಷ್ಟೇ. ಇಲ್ಲಿ ಬಂದ ಟೆಕ್ಸ್ಟ್ ಕಲರ್ ಒಳಗೆ ಹೋಗಿ ನಾನು ಬ್ಲ್ಯಾಕ್ ಇಡ್ತೀನಿ, ಸ್ವಲ್ಪ ಬ್ಲ್ಯಾಕ್ ಒಳಗೆ ಇಟ್ಬಿಡ್ತೀನಿ. ಓಕೆ, ಈ ಥರದ್ದು ಇದು. ಆಮೇಲೆ ಏನೈತಿ ಕೇಳಿದ್ರೆ ಇದು ಐತಿ, ಏನೋ ಟೆಕ್ಸ್ಟ್ ಐತಿ. ಇದು ಸೆಲೆಕ್ಷನ್ ಮಾಡ್ತೇನೆ, ಸೆಲೆಕ್ಟ್ ಮಾಡಿ ಈಗ ಪ್ಲಸ್ ಮೇಲೆ ಹೋಗ್ತೀನಿ, ಟೆಕ್ಸ್ಟ್ ಮೇಲೆ ಹೋಗ್ತೀನಿ, ಟೆಕ್ಸ್ಟ್ ಎಡಿಟರ್ ಕೆಳಗೆ ಹೋದ್ಮೇಲೆ ಕಂಟ್ರೋಲ್ ಆಲ್
ಇಲ್ಲಿ ಲಿಂಕ್ ಒಂದು ಐತಿ. ಓಕೆ, ಇದು ಲಿಂಕ್ ನೀವು ಹೆಂಗೆ ಕೊಡಬೇಕು, ಇದು ಸೆಕೆಂಡ್ ಟಾಪಿಕ್ ಒಳಗೆ ಬರಬೇಕು. ನಾವು ಎಸ್ ಸಿ ಯು ಮಾಡ್ತೀವಲ್ಲ, ಎಸ್ ಸಿ ಯು ಯಾವಾಗ ಕಲಿತೀವಲ್ಲ ಅವಾಗ ಬರ್ತದೆ. ಓಕೆ, ಇದು ಲಿಂಕ್ ಮಾಡೋದೆಲ್ಲ ಕಲಿಸ್ತಾರೆ ನಾನು. ಇದು ಲಿಂಕ್ ಎದಕ್ಕೆ ಐತೆ ಎಸ್ ಸಿ ಯು ಸಂಬಂಧ ಮಾಡ್ತಾರೆ, ಇಮಿಡಿಯೇಟ್ಲಿ ಮೇಲ್ಗಡೆ ಬರಬೇಕದ ಅದ ಸಂಬಂಧ ಇದು. ಮತ್ತು ನಂಗೆ ಇದ್ರ ಕಲರ್ ಸ್ವಲ್ಪ ಚೇಂಜ್ ಮಾಡ್ಬೇಕಂದ್ರೆ ಟೆಕ್ಸ್ಟ್ ಕಲರ್ ಒಳಗೆ ಹೋಗಿ ಸ್ವಲ್ಪ ಬ್ಲ್ಯಾಕಿಶ್ ಒಳಗೆ ಇರ್ತದೆ, ಇದೀಗ ಹಿಂಗೆ ಇಟ್ಬಿಡ್ತೀನಿ. ಆಮೇಲೆ ಏನೈತಿಲ್ಲ ಕೆಳಗೆ ಬಟನ್ ಒಂದು ಐತಿ. ಓಕೆ, ಇದು ಬಟನ್ ಐತಿ. ಬಟನ್ ಸಂಬಂಧ ನಾವು ಏನು ಮಾಡ್ತೀವಿ, ಪ್ಲಸ್ ಮೇಲೆ ಹೋಗ್ತೀವಿ. ಪ್ಲಸ್ ಮೇಲೆ ಹೋಗ್ತೀವಿ, ಬಟನ್ ಅಂತ ಕೆಳಗೆ ಇರ್ತೀವಿ. ಬಟನ್ ಇದು ಡ್ರ್ಯಾಗ್ ಮಾಡಿ ಇಲ್ಲಿ ಕೆಳಗೆ ಇರ್ತೀವಿ. ಬರೋಬ್ಬರಿ ಇಲ್ಲಿ ಕೆಳಗೆ ಇರಬೇಕು. ನೀವು ಈ ಸೈಡ್ ಇಟ್ಟರೆ ಇಲ್ಲಿ ಪೇಸ್ಟ್ ಆಗ್ಬಿಡ್ತೀವಿ. ಓಕೆ, ಬರೋಬ್ಬರಿ ಏನಾಗಬೇಕು, ಕೆಳಗೆ ಬರಬೇಕಂತ. ಬ್ಲೂ ಪಟ್ಟಿ ಎಲ್ಲಿ ತೊಗೊಂಡು ಹೋಗಿರಲ್ಲ ಅಲ್ಲಿ ಕಾಣ್ತೈತೆ ಅದು. ಓಕೆ, ನಾ ಇಲ್ಲ ಬ್ಲೂ ಕೆಳಗೆ ಬರ್ಕೊಂಡು ಇಲ್ಲಿ ಇಡ್ತೀನಿ. ಓಕೆ, ಇದ್ರದ್ದೀಗ ಸೈಡ್ ಐತಿ, ಸೈಡೇ ಇಟ್ರೆ ಈಗ ನಡಕ್ ಬೇಕಾದ್ರೆ ನಡಕ್ ಹೇಳ್ಬೋದು. ಈಗ ಬಟನ್ನ ಸ್ವಲ್ಪ ದೊಡ್ಡದೈತೆ ಸೈಜ್. ಓಕೆ, ನಾ ಇಲ್ಲ ಇದ್ರ ಮ್ಯಾಗ ಸ್ಟೈಲ್ ಮ್ಯಾಗ ಹೋಗ್ತೀನಿ. ಇದು ಟೈಪೋಗ್ರಫಿ ಅಂದ್ರೆ ಇದ್ರ ಒಳಗಿಂದೆಲ್ಲ ದೊಡ್ಡದಾಗಿದೆ. ಬಟನ್ ಇಷ್ಟು ದೊಡ್ಡದಿದೆ. ಮತ್ತು ಇದರದ ಟೆಕ್ಸ್ಟ್ ಏನಿದ್ರಿ ಕ್ಲಿಕ್ ಹಿಯರ್ ಅಂತ ಐತಲ್ಲ, ಇಲ್ಲಿ ನೀವು ಚೇಂಜ್ ಮಾಡ್ಬೋದು. ಕಾಂಟ್ಯಾಕ್ಟ್ ಅಸ್ ಅಂತ ಕಂಟೆಂಟ್ ಒಳಗೆ ಹೋಗಿ ಇಲ್ಲಿ ಕಾಣತ್ತಿದ್ರಲ್ಲ ಕ್ಲಿಕ್ ಹಿಯರ್ ಮಾಡಿ ಕಾಂಟ್ಯಾಕ್ಟ್ ಅಸ್. ಕಾಂಟ್ಯಾಕ್ಟ್ ಅಸ್ ಇದರದ ಕಲರ್ ಮತ್ತೆ ಚೇಂಜ್ ಇರ್ತದೆ, ಬ್ಲೂವಿಶ್ ಒಳಗೆ ಇರ್ತದೆ. ಓಕೆ, ನಾ ಇದರ ಕಲರ್ ಇಲ್ಲೇ ಮತ್ತು ಸ್ಟೈಲ್ ಒಳಗೆ ಬಂದ ಇಲ್ಲಿ ಕಲರ್ ಚೇಂಜ್ ಮಾಡ್ತೀನಿ. ಸ್ವಲ್ಪ ಇದರ ಬ್ಲೂ ಒಳಗೆ ತಗೋತೀನಿ. ಬ್ಲೂ ಒಳಗೆ ತಗೊಂಡು ಇಲ್ಲಿ ಸ್ವಲ್ಪ ಮತ್ತು ಇದರ ಬಾಜುಕಿಂದ ರೌಂಡ್ ಐತಿ. ರೌಂಡ್ ಸಂಬಂಧ ನಾವು ಏನು ಮಾಡ್ತೀವಿ, ಮತ್ತೆ ಇಲ್ಲಿ ಕೆಳಗೆ ತಗೋತೇವೆ. ಬಾರ್ಡರ್ ಇದು ಓಪನ್ ಮಾಡುವಂಗಿಲ್ಲ. ಬಾರ್ಡರ್ ನಮ್ಗೆ ರೌಂಡ್ ಬೇಕಾದ್ರೆ ಏನಾಕೈತಿ, ಓಪನ್ ಮಾಡಿದ್ರಿ ಮತ್ತು ಹಿಂಗೆ ಇದು ಮಾಡಿದ್ರಿ ಇಲ್ಲಿ ಎಕ್ಸ್ಟ್ರಾ ಬೇರೆ ಕಡೆ ಆಗ್ಬಿಡ್ತೈತೆ. ಅದ್ರ ಸಂಬಂಧ 0 ಇಟ್ಟು ಇದು ಮಾಡಬೇಕು. ಎಲ್ಲಾನ ಇದೆಲ್ಲ ರೌಂಡ್ ಆಗ್ಬಿಡ್ತೈತೆ. ಇದೆಲ್ಲ ರೌಂಡ್ ಆಗ್ಬಿಡ್ತೈತೆ. ಓಕೆ, ಮತ್ತು ಇದಕ್ಕೆ ಓವರ್ ಅಂದ್ರೆ ಈಗ ಮೇಲೆ ಟೈಪ್ ಮಾಡಿಕೊಂಡು ಒಮ್ಮೆ ಬಟನ್ ಪಾಪ್ ಅಪ್ ಆಗತೈತಿ. ಓಕೆ, ಈಗ ನೋಡ್ರಿ ಕಲರ್ ಚೇಂಜ್ ಆಕೈತಿ, ಏನು ಆಕೈತಿ. ನಾವು ಕಲರ್ ಚೇಂಜ್ ಮಾಡಿದ್ರೆ ಕಲರ್ ಚೇಂಜ್ ಮಾಡ್ಬೋದು. ಇದು ನಿಮ್ಮ ಮೇಲೆ ಡಿಪೆಂಡ್, ನೀವು ಹೆಂಗೆ ಮಾಡ್ತೀರಿ. ಇಲ್ಲೇ ಮೇಲೆ ಹೋಗೋದು, ಇಲ್ಲೇ ನಾರ್ಮಲ್ ಇದು ಓವರ್ ಮೇಲೆ ಬಂದ ಕೂಡಲೇ ಅದು ಕೇಳ್ತೈತಿ ಏನು ಕಲರ್ ಚೇಂಜ್ ಮಾಡಬೇಕು, ಟೆಕ್ಸ್ಟ್ ಕಲರ್ ಚೇಂಜ್ ಮಾಡಬೇಕು ಏನು. ನಾವಿಲ್ಲ ಈ ಥರದ ಕಲರ್ ಚೇಂಜ್ ಮಾಡ್ಬೇಕು ಅಂತೀವಿ. ಇದು ವೈಟ್ ಬರಬೇಕಂತ ನೋಡ್ರಿ ಅದು. ಈಗ ಆರೆಂಜ್ ಬೇಕಾದ್ರೆ ಎಲ್ಲೋ ಒಳಗೆ ಬರ್ತಿತ್ತು. ನೀವು ಹೆಂಗೆ ಬೇಕಾದಂಗೆ ಇದು ಮಾಡ್ಬೋದು. ಥರ್ಡ್ ಏನೈತ್ರಿ ಇಲ್ಲಿ ಇದು ಸಿಸ್ಟಮ್ ಮುಗಿತೈತಿ ಇಲ್ಲಿ. ಓಕೆ, ಸೆಕೆಂಡ್ ಒಂದು ಬೇರೆದೇ ಐತಿ. ಇಲ್ಲಿ ಕರ ಅದು ಒಂದ ಕಂಟೈನರ್ ಒಳಗಡೆ ಅವ್ರು ಮಾಡಿದ್ರು ಐತಿ. ಅವ್ರೇನು ಮಾಡಿದಾರು, ಈಗ ಈ ಕಂಟೈನರ್ ಐತಿಲ್ಲ ಇದ್ರ ಒಳಗಡೆ ಈಗ ಮತ್ತೊಂದು ಕಂಟೈನರ್ ತಗೊಂಡಾರ. ನಾ ಇಲ್ಲಿ ತಗೊಂಡಾರ. ಓಕೆ, ಇದೊಂದು ಸೆಪ್ರೇಟ್ ಆಯ್ತು, ಇದು ಸೆಪ್ರೇಟ್ ಆಯ್ತು, ಇಲ್ಲಿ ಇಲ್ಲೇ ತಗೊಂಡಾರ. ನಾ ಈಗ ಇದರ ಟೆಕ್ಸ್ಟ್ ಈಗ ಅದ ಹೆಡ್ಡಿಂಗ್ ಐತಿ. ಮತ್ತು ಹೆಡ್ಡಿಂಗಿಗೆ ನಾವು ಏನು ಮಾಡ್ತೀವಿ, ಪೇಸ್ಟ್ ಮಾಡ್ತೀವಿ. ಪೇಸ್ಟ್ ಮಾಡಿ ಇದು ಮಾಡ್ತೀವಿ. ಓಕೆ, ಕಾಪಿ ಪೇಸ್ಟ್. ಈಗ ಇಲ್ಲಿ ಒಂದು ಪ್ರಾಬ್ಲಮ್ ಐತಿ. ಓಕೆ, ಇದು ಟೆಕ್ಸ್ಟ್ ಅಲ್ಲ, ಇದು ಟೆಕ್ಸ್ಟ್, ಬಟ್ ನಿಮ್ಗೆ ಪಾಯಿಂಟ್ ಅದು ಕೊಡಕ್ಕೆ ಬರಂಗಿಲ್ಲ. ಈಗ ನಾ ಈಗ ಇದು ಕಾಪಿ ಮಾಡ್ತೇನೆ. ಓಕೆ, ಕಾಪಿ ಮಾಡ್ತೀನಿ. ಇದು ಟೆಕ್ಸ್ಟ್ ಕಂಟ್ರೋಲ್ ಆಲ್
ಆಗ್ಬೋದ ಮೇನ್ ಅಂದ್ರೆ ನಿಮ್ಗೆ ಮತ್ತೊಂದು ವೇ ಐತಿ ಮುಂದೆ ನಿಮ್ಗೆ ಕಲಿಸ್ತೀನಿ ನಾನು ಮತ್ತೊಂದು ವೇ ಐತಿ ಅದಕ್ಕೆ ಇಲ್ಲಿ ನಿಮ್ಗೆ ಈಗ ಇನ್ ಕೇಸ್ ಇದೆ ಡಿಸೈನ್ಸ್ ಬೇರೆ ಬೇಕು ಪಾಯಿಂಟ್ ಬೇಡ ಈಗ ಹಿಂಗೆ ಟಿಕ್ ಮಾರ್ಕ್ ಇರ್ತೈತಿ ಇಲ್ಲಕರೆ ಈಗ ಅಲಾರಮ್ ಸಿಚುವೇಶನ್ ಇರ್ತೈತಿ ಅದಕ್ಕೆ ನಾವು ಏನು ಯೂಸ್ ಮಾಡ್ತೀವಿ ಅಂದ್ರೆ ಇದು ಒಂದ್ಸತಿ ನಿಮಗೆ ಮೇಲೆ ತಗೋತೀನಿ ಕಲರ್ಸ್ ಬ್ಲ್ಯಾಕ್ ಮಾಡ್ತೀನಿ ಇದು ಬ್ಲ್ಯಾಕ್ ಐತಲ್ಲ ಇದು ಪ್ಯಾರಾಗ್ರಾಫ್ ಸ್ಪೇಸಿಂಗ್ ಅಂತ ಇದೆ ಬೋರ್ಡ್ ಒಂದು ಚೇಂಜ್ ಮಾಡ್ಬೇಕಿದ್ರಪ್ಪ ಫೋನ್ ಒಂದು ಬರತ್ತವು ನಂದು ಬೋರ್ಡ್ ಎಲ್ಲಾರು ನಾನು ಮಾಡೀನಿ ಕನ್ನಡ ಮತ್ತು ಇಂಗ್ಲೀಷ್ ಒಳಗೆ ಹಾಕೇನಿ ಎಲ್ಲಾರ್ದು ಡಿಸೈನ್ ಮಾಡಿಕೊಟ್ಟಿದ್ದೀನಿ ನನ್ನ ಮಾಡೋದನ್ನ ಕನ್ನಡ ಮಾಡೋ ಮರ್ತ್ಬಿಟ್ಟೆ ಪ್ರಿಂಟಿಗೆ ಕೊಟ್ಬಿಟ್ಟಿದ್ದೆ ಇಂಗ್ಲೀಷ್ ಒಂದೇ ಐತಿ ಈಗ ಇವತ್ತು ಕೊಟ್ಟಿದ್ದೆ ನಿನ್ನೆ ಮಾಡಿ ಕೊಟ್ಟಿದ್ದೆ ನಮಗಿಲ್ಲ ಫೋನ್ ಬರೋದು ಈಗ ನೋಡ್ರಿ ಮತ್ತೆ ಇದು ಮಾಡ್ತೇವಿ ಅದು ಮಾಡ್ತೇವಿ ಈಗ ನಿನ್ನೆ ಕೊಟ್ಟಿದ್ದೇನೆ ನಿನ್ನೆ ಮಾಡಿದ್ದೀನಿ ಇದು ಅಷ್ಟೇ ಇತ್ತಲ್ಲ ಕನ್ನಡ ಇದ್ದಿದ್ದಿಲ್ಲ ಈ ಥರ ನಮ್ಗೆ ಕನ್ನಡ ಮಾಡಕ್ ಬರಂಗಿಲ್ಲ ಇದು ಇದ್ದಿದ್ದೇ ಇರ್ತೈತಿ ಹೆಸರಷ್ಟು ಇದ್ರ ಸಾಕು ಇದೀಗ ನೀವು ಮೇಲ್ ಮಾಡ್ಬೋದು ಮೇಲ್ ಮಾಡ್ಬೇಕಂದ್ರೆ ಇಲ್ಲಿ ನೋಡ್ರಿ ಈಗ ಇಲ್ಲಿಂದ ಕಲಿಸ್ತೀನಿ ಓಕೆ ಇದಕ್ಕೆ ಏನಾಗತ್ತೈತಿ ಬಹಳ ಅಟ್ಯಾಚ್ ಆಗ್ತಿದೆ ಓಕೆ ಸ್ವಲ್ಪ ನಂಗೆ ಗ್ಯಾಪ್ ಬೇಕಾಗಿದೆ ಗ್ಯಾಪ್ ಮಾಡಕ್ಕೆ ನಾನು ಏನು ಮಾಡ್ತೀನಿ ಇಲ್ಲಿ ಸೆಲೆಕ್ಷನ್ ಮಾಡ್ತೀನಿ ಸೆಲೆಕ್ಟ್ ಮಾಡಿ ಅಡ್ವಾನ್ಸ್ ತಗೊಳ್ತೀನಿ ಅಡ್ವಾನ್ಸ್ ತಗೊಂಡೋಗಿ ಇದು ಮಾರ್ಜಿನ್ ಇದು ಪ್ಯಾಡಿಂಗ್ ಅಂತ ಓಕೆ ಇಲ್ಲಿ ನೋಡ್ರಿ ಈಗ ನಾನು ಹೇಳ್ತೀನಿ ಇದು ಪ್ಯಾಡಿಂಗ್ ಓಪನ್ ಮಾಡಿ ಇದು ಓಪನ್ ಮಾಡಿ ಓಪನ್ ಮಾಡಿದೆ ಈಗ ನಮ್ಮ ಟಾಪ್ ಇದು ಗ್ಯಾಪ್ ಬೇಕಾಗಿತ್ತಲ್ಲ ಇಲ್ಲಿ ಟಾಪ್ ನಾವು ಇಲ್ಲ ಓಕೆ ಇದು ಹಿಂಗ ನಾನು ಮಾಡ್ತೀನಿ ಇವರು ಕಾಂಟ್ರಾಕ್ಟರ್ ಇವರು ಈಗ ಇವ್ರದ್ದು ಸೋಷಿಯಲ್ ಮೀಡಿಯಾ ಒಳಗೆ ಮಟ್ಟ ಬಂದಿತ್ತು ಈಗ ಕ್ಲಾಸ್ ಓಕೆ ಇದನ್ನ ಕೇಳಕ್ ಬಂತು ಮತ್ತೆ ಇಲ್ಲಿ ನಂಗೆ ಸ್ವಲ್ಪ ಇದ್ರಾಗನೇ ಐತೆ ಓಕೆ ಈ ಸ್ವಲ್ಪ ನಂಗೆ ಮೇಲೆ ಬೇಕಾಗಿದೆ ಇದು ನಾ ಅದಕ್ಕೆ ಏನು ಮಾಡ್ತೀನಿ ಇದು ಕ್ಲಿಕ್ ಮಾಡಿ ಸೆಲೆಕ್ಷನ್ ಮಾಡ್ತೀನಿ ಮತ್ತೆ ಪ್ಯಾಡಿಂಗ್ದಾಗ ಹೋಗ್ತೀನಿ ಇದು ಓಪನ್ ಮಾಡ್ತೀನಿ ಇದು ಓಪನ್ ಮಾಡ್ತೀನಿ ಓಕೆ ಈಗ ಟಾಪ್ ಸ್ವಲ್ಪ ಗ್ಯಾಪ್ ಬೇಕಾಗಿತ್ತಲ್ಲ ನೋಡಿ ಆಗ ನಾವೇನು ಮಾಡೋದು ಇಲ್ಲಿ ಸೆಟ್ ಮಾಡಿ ಪ್ಲಸ್ ಒಳಗೆ ಹೋಗ್ತೀವಿ ಈಗ ಈ ಸೆಟ್ ಓಕೆ ಈಗ ಇದು ಪಬ್ಲಿಷ್ ಮಾಡಿ ಪಬ್ಲಿಷ್ ಮಾಡಿದ ಮೇಲೆ ಇಲ್ಲ ಇವೆಲ್ಲ ಫ್ರೀ ವರ್ಕ್ ಮಾಡ್ತೀವಲ್ಲ ಅವಾಗ ಎರರ್ ಬರ್ತಾವೆ ಈಗ ಬಂದು ಇದೀಗ ಈ ಸರಿ ಬಂತು ಓಕೆ ನೆಕ್ಸ್ಟ್ ಇಲ್ಲಿ ಈಗ
ಇನ್ ಕೇಸ್ ಈಗ ಬೇರೆ ಮತ್ತೊಂದು ನಿಮ್ಮ ಮೆಥಡ್ ಹೇಳಿದ್ನಲ್ಲ ಇದು ನಂಗೀಗ ಇದ್ರಾಗ ಗ್ಯಾಪ್ ಅದು ಕೊಡಕ್ಕೆ ಬರಬಾರ್ದು. ಓಕೆ ಇಲ್ಲಿ ನೋಡಿ, ಇಲ್ಲಿ ಎಲ್ಲೂ ನಂಗೆ ಆಪ್ಷನ್ ಬರೋಂಗಿಲ್ಲ. ಇನ್ ಕೇಸ್ ಈಗ ನಂಗೆ ಇಲ್ಲಿ ಗ್ಯಾಪ್ ಬೇಕಾಗಿದೆ, ಗ್ಯಾಪ್ ನಂಗೆ ಆಪ್ಷನ್ ಬರಬಾರ್ದು. ಓಕೆ, ನಾನು ಮತ್ತೊಂದು ವೇ ಇದೆ, ಲಿಸ್ಟಿಂಗ್ ಅಂತ ಇರ್ತೈತಿ. ಓಕೆ, ಇದು ಲಿಸ್ಟಿಂಗ್ ನಿಮ್ಗೆ ಮುಂದೆ ಇದ್ರಾಗದು ಫುಟರ್ ಮಾಡೋದು ಭಾಳ ಇಂಪಾರ್ಟೆಂಟ್. ಲಿಸ್ಟಿಂಗ್ ನಿಮ್ಗೆ ಕ್ಲಿಕ್ ಮಾಡಿದ್ಮೇಲೆ ನೋಡಿ ಬೇರೆ ಬೇರೆ ಏನು ಆಪ್ಷನ್ ಬರೋದೈತಿ, ಒಂದು ಟಿಕ್ ಮಾಡಿ, ಒಂದು ಇದು, ಆಮೇಲೆ ರೌಂಡ್ ಒಂದು ಬರುತ್ತೆ. ಓಕೆ, ಈಗ ನಾ ಇದು ಸೆಲೆಕ್ಷನ್ ಮಾಡ್ತೇನೆ. ಸೆಲೆಕ್ಷನ್ ಮಾಡಿ ಇಲ್ಲಿ ಟೆಕ್ಸ್ಟ್ ಐತಲ್ಲ ಇಲ್ಲಿ ತೆಗಿತೀನಿ. ಇದು ಏನು ಒಂದು ಟೈಪ್ ಮಾಡ್ತೇನೆ. ಓಕೆ, ಮತ್ತೊಂದು ಏನು ಇದೆ, ಈಗ ಮತ್ತೊಂದು ಇನ್ನು ತೋರಿಸಲಿ ಏನು ಡಿಫ್ರೆನ್ಸ್ ಆಗ್ತೈತೆ ಅಂತ. ಓಕೆ, ಈಗ ಇದಕ್ಕೂ ಲಿಂಕ್ ಅದು ಕೊಡ್ಬೋದು ನೀವು. ಇದು ಈ ಲಿಂಕ್ ಅದು ನಿಮ್ಗೆ ಹೇಳ್ತೀನಿ ನಾನು, ಲಿಂಕ್ ಎದಕ್ಕೆ ಕೊಡಬೇಕು ಎದಕ್ಕಿಲ್ಲ ಅಂತ. ಇದು ಯಾವಾಗ ನಾವು ಫುಟರ್ ಮಾಡ್ತೀವಲ್ಲ ಅವಾಗ ನಿಮ್ಗೆ ಈ ಥರ ಕೊಡ್ತೈತೆ ಲಿಂಕ್ ಹೆಂಗೆ ಮಾಡ್ಬೇಕು. ಓಕೆ, ಆಮೇಲೆ ಇಲ್ಲಿ ಒಂದು ನಾವು ಮಾಡ್ತೀನಿ ಇದು ಓಕೆ. ಈಗ ನನಗೆ ಐಕಾನ್ಸ್ ಇಲ್ಲ ಬೇರೆ ಬೇರೆ ಬಂದಿವೆ. ಓಕೆ, ನನಗೆ ಟಿಕ್ ಮಾತ್ರ ಬೇಕಾಗಿತ್ತು. ಅದಕ್ಕೆ ಏನು ಮಾಡ್ತೀನಿ, ಐಕಾನ್ಸ್ ಒಳಗೆ ಹೋಗ್ತೀನಿ, ಚೆಕ್ ಅಂತ ನೋಡ್ತೀನಿ. ಇಲ್ಲೇ ಇಲ್ಲ ಐತಲ್ಲ, ಸೇವ್ ಮಾಡ್ತೀನಿ. ಈಗ ಮತ್ತೆ ಇದಕ್ಕೂ ಸೇಮ್ ಬರಬೇಕಲ್ಲ, ಇಲ್ಲೇ ಐತೆ ನೋಡಿ ಎಕ್ಸ್ ಐತಲ್ಲ, ಕಾಮಾಕ್ಷಿ ಡಿಜಿಟಲ್, ಇಲ್ಲಿ ಕ್ಲಿಕ್ ಮಾಡ್ತೀನಿ, ಚೆಕ್ ಅಂತ ಮಾಡ್ತೀನಿ. ಇದು ಸೇಮ್ ಅಂತ. ಈಗ ಇದ್ರಾಗ ಈಗ ಗ್ಯಾಪ್ಗಳು ಕೊಡ್ಬೇಕು. ಓಕೆ, ಗ್ಯಾಪ್ ಕೊಡೋಣ ಏನೇನು ಮಾಡ್ತೀನಿ ಇಲ್ಲಿ, ಇದು ಹಿಂಗೂ ಮಾಡ್ಬೋದು ನೀವು, ಹಾರಿಜಾಂಟಲ್ ಹಿಂಗೂ ಮಾಡ್ಬೋದು. ಸ್ಟೈಲ್ದಾಗ ಹೋಗಿ ಸ್ಪೇಸ್ ಬಿಟ್ವೀನ್ ಕಾನ್ಸ್ ಅಂತಿದ್ರೆ ಇಲ್ಲೇ ಗ್ಯಾಪ್ ಆಪ್ಷನ್ ಬರಂಗಿಲ್ಲ. ಯಾಕಂದ್ರೆ ಡೈರೆಕ್ಟ್ ಟೆಕ್ಸ್ಟ್ ತೊಗೊಂಡ ಕಂಟೆಂಟ್ ಒಳಗೆ ನಾವು ಮಾಡಿದ್ದೇವೆ. ಈ ಥರ ಏನಕ್ಕೈತಿ ನೀವು ಬರೋಬ್ಬರಿ ಇಲ್ಲೇ ನೀವು ಮಾಡ್ಬೋದು. ಮತ್ತು ನಿಮ್ಮ ಐಕಾನ್ ಸೈಜ್ ಚೇಂಜ್, ಕಲರ್ ಚೇಂಜ್ ಮಾಡ್ಬೇಕಂದ್ರೆ ಇದು ಕಲರ್ನ ಇಲ್ಲಿ ಬ್ಲ್ಯಾಕ್ ಮಾಡ್ತಾರೆ. ಐಕಾನ್ ಬ್ಲ್ಯಾಕ್ ಹತ್ರ ಇದು ಇದೆಲ್ಲ ಚೇಂಜ್ ಮಾಡ್ಬೋದು. ಇದ್ರ ಸೈಜ್ ನೋಡಿ ದೊಡ್ಡ ಮಾಡ್ಬೋದು. ಇಲ್ಲಿ ನೋಡ್ರಿ, ಇಲ್ಲೇ ಸೈಜ್ ದೊಡ್ಡ. ಇಲ್ಲಿ ಕೆಲವೊಂದು ಸರ್ತಿ ನಿಮ್ಗೆ ಹೆಂಗೆ ನೀವು ಪೇಜ್ ಬಿಲ್ಡಪ್ ಮಾಡ್ತಿರಲ್ಲ ಅವಾಗ ನಿಮ್ಗೆ ಇದು ಆಪ್ಷನ್ಸ್ ನಿಮ್ದು ನೀವೇ ಯೂಸ್ ಮಾಡ್ಕೊಂತಿರ್ತಾರೆ ಆಮೇಲೆ. ಓಕೆ, ನೆಕ್ಸ್ಟ್ ಇಲ್ಲಿ 3 ಯು ಅದಾವ, 1 2 3. ಇಲ್ಲಿ ಫಸ್ಟ್ ಏನೈತ್ರಿ, ಇಲ್ಲಿ ಹೆಡ್ಡಿಂಗ್ ಐತಿ. ಓಕೆ, ಸೆಕೆಂಡ್ ಇಲ್ಲಿ ಏನೈತಿ, ಇಲ್ಲಿ ಹೆಡ್ಡಿಂಗ್ ಐತಿ. ಥರ್ಡ್ ಇಲ್ಲಿ ಹೆಡ್ಡಿಂಗ್ ಐತಿ. ಈ ಸೇಮ್ ಈ ಥರದ್ದು ಮಾಡ್ಬೇಕಂದ್ರೆ ಈಗ ಹಿಂಗೆ ಮಾಡ್ಬೇಕು. ಈಗ 3 ಅದಾವಲ್ಲ, ಅಲ್ಲಿ ನಾವು 3 ಕಂಟೆಂಟ್ ತಗೋಬೇಕಾಗ್ತದೆ. ಇದನ್ನ ಡಿಲೀಟ್ ಮಾಡ್ತೀನಿ. ಇಲ್ಲಿಗಾರೆ ಇರಲಿ, ಆಮೇಲೆ ನಿಮ್ಗೆ ಪ್ರಾಕ್ಟೀಸಿಗೆ ನೋಡ್ತೈತಿ. ಈಗ ಕಂಟೆಂಟ್ ತಗೊಂಡು ಇವತ್ತೇನು ಮಾಡೋಣ, ಇದಷ್ಟು ಕಲಿಸ್ತೀನಿ. ಯಾಕಂದ್ರೆ ನಿಮ್ಗೆ ಪ್ರಾಕ್ಟೀಸ್ ಇಲ್ಲ, ನೀವು ಇದಷ್ಟು ಕಲಿಸ್ತೀನಿ. ಆಮೇಲೆ ನೆಕ್ಸ್ಟ್ ನೀವು ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡ್ಬಂತಂದ್ರೆ ನೆಕ್ಸ್ಟ್ ನಿಮಗೆ ಬಟನ್ಸ್ ಆ್ಯಡ್ ಮಾಡೋದು ಎಲ್ಲ ಕಲಿಸ್ತೀನಿ. ಓಕೆ, ಈಗ ಒಂದು ಕಂಟೆಂಟ್ ತಗೋತೀನಿ ಫಸ್ಟ್. ಓಕೆ, ಸೆಕೆಂಡ್ ಮತ್ತೊಂದು ತಗೋತೀನಿ ನಾನು. ಇದೀಗ 3 ಅದಾವಲ್ಲ, ಈಗ 2 ತಗೋತೀನಿ. 1 3 ಅದಾವಲ್ಲ, 1 2 3 ಇದು 3 ಅದಾವ. ಓಕೆ, ಬಟ್ ಹಾರಿಜಾಂಟಲ್ ಅದಾವ. ಈಗ ಮೇನ್ ಸೆಲೆಕ್ಷನ್ ಮಾಡಿದ್ಮೇಲೆ ಇಲ್ಲೇ ಕೆಳಗಡೆ 3 ಅದಾವ. ಓಕೆ, ಈಗ ಇಲ್ಲಿ ಏನಿದ್ರೆ ಟೆಕ್ಸ್ಟ್ ಪ್ಲಸ್ ಯು ಅದಾವ. ಓಕೆ, ಇಮೇಜಸ್. ನಾ ಮೊದಲು ಏನು ಮಾಡ್ತೀನಿ, ಈಗ ಹೆಡ್ಡಿಂಗ್ ಇಲ್ಲಿ ತಗೋತೀನಿ. ಹೆಡ್ಡಿಂಗ್ ಒಳಗೆ ಏನೈತ್ರಿ, ಇಲ್ಲಿ
ರಿಯಲ್ ಟ್ರ್ಯಾಕಿಂಗ್ ಅಂತ ಇದೆ. ಓಕೆ, ಇದು ಕೊರೋಸಲ್ ಐತಿ, ಸಾರಿ ಇಲ್ಲೇ ಕೊರೋಸಲ್ ಐತಿ. ಕರೋಸಲ್ ಅಂತ ಇದೆ. ಓಕೆ, ಕರೋಸಲ್ ನಾವು ಇದ ಇಮೇಜ್ ಐತಿ. ಈಗ ಇದ ಇಮೇಜ್ ಐತಿ. ಓಕೆ, ಈಗ ನೋಡ್ರಿ, ಇದು ಮಾಡಿಕೊಳ್ಳೆ ಸೇವ್ ಆಪ್ಷನ್ ಬರ್ತೈತಿ. ಅಂದ್ರೆ ಇಮೇಜ್ ಐತಿ. ಆಲ್ರೆಡಿ ಅವರ ಇಮೇಜ್ ಬಿಲ್ಡಪ್ ಮಾಡಿದ್ದಾರೆ ಇದ್ರಾಗ, ಒಂದು ಇದ್ರಾಗ ಗ್ರಾಫಿಕ್ ಒಳಗೆ ಹೋಗಿ ಇಮೇಜ್ ಇದು ಮಾಡಿ ಮಾಡಿದ್ದಾರೆ. ಹೋಗ್ಬೇಕಿತ್ತು ನೀವು ಭಾಳ ಬಿಸಿ ಇರ್ತೀರಿ. ಹಾಂ, ಚೇಂಜ್ ಮಾಡ್ಬೋದು. ನಮ್ದು ಇನ್ನೊಂದು ಸರ್ ಅಪ್ಲಿಕೇಶನ್ಸ್ ನಾವು ಪ್ರೊಸೆಸ್ ಮಾಡಿದ್ದಾರೆ. ನಾನು 15 days ಒಂದು ಅಪ್ಲಿಕೇಶನ್ ಪ್ರೊಸೆಸ್ ಮಾಡಿದ್ವಿ. ಇವತ್ತು ಅದು ಲೋನ್ ಅಪ್ಲೋಡ್ ಬಂದಮೇಲೆ ನಾವು ಮತ್ತೆ ಒಂದ್ಸರಿ ಲೋನ್ ಅಪ್ಲೋಡ್ ಬಂದಂದ್ರೆ ಕ್ಲೋಸಿಂಗ್ ಎಲ್ಲ ಫಾರ್ಮಾಲಿಟಿ ಕುಂತ್ರೆ ಯಾರು ಬರೋದು ಎದ್ರ ಕೊಡ್ಬೇಕು ಹೋಗ್ಬೇಕು ಹಂಗೆ. ಓಕೆ, ಅದನ್ನು ನಾನು ನಿಮ್ಗೆ ಇಮೇಜ್ ಬಿಟ್ಟು ಈ ಥರದನ್ನ ನಾನು ನಿಮ್ಗೆ ಇದು ಮಾಡ್ತೀನಿ. ಇದು 1 2 3 ಮಾಡ್ಬೇಕಾದ್ರೆ ಈಗ ಹೆಂಗೆ ಮಾಡಬೇಕು? ನೀವು ಮೇ ಬಿ ಇದು ಕಲ್ಸನ್ ನಾನು ಫಸ್ಟ್ ಟಾಪಿಕ್ ಒಳಗೆ ಸೆಲೆಕ್ಷನ್ ಮಾಡಿದ್ಮೇಲೆ ಇದು ಇಂಟಿಗ್ರೇಷನ್ ವಿತ್ ಟ್ರಕ್ಕಿಂಗ್ ಅಂತ ನಾನು ಇದು ಮಾಡ್ತೇನೆ. ಓಕೆ, ಇದನ್ನ ಮಾಡ್ತೀನಿ. ಸೆಕೆಂಡ್ ಇದೇನಿದೆ ಆದಿತ್ಯ ಟ್ರ್ಯಾಕಿಂಗ್ ಸೊಲ್ಯೂಷನ್ ಅಂತ ಇದೆ. ಓಕೆ, ಇಲ್ಲಿಕರ ಇದನ್ನ ಇದು ಮಾಡ್ತೀನಿ. ಡಿಸ್ಕ್ರಿಪ್ಷನ್ ಅಂತ ಐತಿ, ಡಿಸ್ಕ್ರಿಪ್ಷನ್ ಹಾಕಿ. ಇಲ್ಲೇ ಮತ್ತೊಂದು ಹೆಡ್ಡಿಂಗ್ ಐತಿ, ಸಣ್ಣ ಹೆಡ್ಡಿಂಗ್ ಐತಿ. ಇಲ್ಲೇ ಡಿಸ್ಕ್ರಿಪ್ಷನ್ ಅಂತ ಡಿಸ್ಕ್ರಿಪ್ಷನ್. ಓಕೆ, ಮತ್ತಿಲ್ಲೇನೈತಿ ಟ್ರ್ಯಾಕ್ ವಿತ್ ಯೂಸೇಜ್. ನಾ ಇಲ್ಲಿಂದ ಯಾವ್ದಾರ ಒಂದು ಪೇಸ್ಟ್ ಮಾಡ್ತೀನಿ. ಅದರ ನಿಮ್ಗೆ ಮತ್ತೆ ಟೈಪ್ ಮಾಡ್ಕೊಂಡು ಕುಂತ್ರೆ ಮತ್ತೆ ನನಗೂ ಲೇಟ್ ಆಗೈತಿ. ಓಕೆ, ಇಲ್ಲಿ ಟೆಕ್ಸ್ಟ್ ಐತಲ್ಲ, ನಾನು ಇದನ್ನ ಏನು ಮಾಡ್ತೀನಿ, ಇದು ಟೆಕ್ಸ್ಟ್ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಕಂಟ್ರೋಲ್ ಆಲ್ ಇದು ಹಿಂಗೆ ಇರ್ತೀನಿ. ಇದ್ರ ಸೈಜ್ ಸ್ವಲ್ಪ ಸಣ್ಣ ಐತಿ. ಇದ್ರಾಗ ನಾನು ಸೈಜ್ ಸ್ಟೈಲ್ ಒಳಗೆ ಹೋಗಿ ಸೈಜ್ ಸಣ್ಣ ಮಾಡ್ತೀನಿ. ಈಗ ನಾವು ಮತ್ತು ಇದು ಸೆಟ್ಟಿಂಗ್ ಮಾಡ್ಕೊಂಡು ಕೊಟ್ಟಿರಂಗಿಲ್ಲ. ಅದ್ರ ಸಂಬಂಧ ಏನು ಮಾಡ್ತೀನಿ, ಇಲ್ಲಿ ಈಗ ಸೆಲೆಕ್ಷನ್ ಮಾಡ್ತೀನಿ. ಇದ್ರ ಕಲರ್ ಚೇಂಜ್ ಮಾಡಬೇಕಲ್ಲ, ಬೇರೆ ಕಡೆ ಕಲರ್ ಚೇಂಜ್ ಐತೆ, ಇದ್ರ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡ್ತೀನಿ. ಈಗ ಸೆಲೆಕ್ಷನ್ ಮಾಡ್ತೀನಿ, ಸೆಲೆಕ್ಟ್ ಆಗ್ತೀನಿ. ಓಕೆ, ಸ್ಟೈಲ್ ಒಳಗೆ ಹೋಗ್ತೀನಿ, ಕಲರ್ ಮ್ಯಾಗ ಹೋಗ್ತೀನಿ. ಇದು ಸ್ವಲ್ಪ ಬ್ಲೂ ಒಳಗೆ ಹೋಗ್ತೀನಿ. ಇದು ಮಾಡ್ತೀನಿ. ಓಕೆ, ಮತ್ತು ಇದರ ಟೆಕ್ಸ್ಟ್ ಬ್ಲ್ಯಾಕ್ ಮಾಡ್ತೀನಿ. ಟೆಕ್ಸ್ಟ್ ಕಲರ್ ಬ್ಲ್ಯಾಕ್. ಮತ್ತು ಇದ್ರದ್ದು ಟೆಕ್ಸ್ಟ್ ಕಲರ್ ಬ್ಲ್ಯಾಕ್ ಮಾಡ್ತೀನಿ.
ಮತ್ತು ನನಗೆ ಈ ಹೆಡ್ಡಿಂಗ್ ಕಲರ್ ಇವ್ರು ಹಿಂಗೆ ಮಾಡಿದಾರೆ ಹಂಗೆ ಚೇಂಜ್ ಮಾಡಬೇಕು. ಓಕೆ, ಇಲ್ಲಿ ನಮ್ಗೆ ಹೆಡ್ಡಿಂಗ್ ಕಲರ್ ಚೇಂಜ್ ಐತಲ್ಲ ಇದು. ಓಕೆ, ಈ ಕಲರ್ ನನಗೆ ಸೇಮ್ ಬರಬೇಕು. ನಾ ಏನು ಮಾಡ್ತೀನಿ, ಇದರದ್ದು ಕಲರ್ ಪಿಕ್ಕರ್ ಒಳಗೆ ಹೋಗಿ ಇದು ಕಲರ್ ಯಾವ್ದು ಯೂಸ್ ಮಾಡಿದ್ದಾರೆ ಇದು ಕೋಡ್ ಕೊಡ್ತೀನಿ. ಕೋಡ್ ಇದು ಕಾಪಿ ಮಾಡಿ ನಾ ಇದು ಈ ಕಂಟೈನರ್ ಸೆಲೆಕ್ಷನ್ ಹೆಡ್ಡಿಂಗ್. ಓಕೆ, ನಾನು ಇದರ ಹಿಂದ್ಗಡೆ ಕಲರ್ ಚೇಂಜ್ ಬೇಕು. ಈ ಹೆಡ್ಡಿಂಗ್ ಕಲರ್ ಚೇಂಜ್ ಮಾಡಿದ ಕೂಡಲೇ ಸ್ಟೈಲ್ ಹೋಗ್ತೀನಿ. ಇಲ್ಲಿ ಬ್ಯಾಕ್ಗ್ರೌಂಡ್ ಕಾಣುವಂತಾರೆ. ಓಕೆ, ಬ್ಯಾಕ್ಗ್ರೌಂಡ್ ಕಾಣುವಂತಂದ್ರೆ ನಾ ಇಲ್ಲಿ ಬರ್ತೀನಿ ಅಡ್ವಾನ್ಸ್ ಅದು ಮತ್ತು ಇಲ್ಲಿ ಬ್ಯಾಕ್ಗ್ರೌಂಡ್ ಮಾಡ್ತೀನಿ. ಓಕೆ, ನಾ ಇಲ್ಲಿ ಮಾತ್ರ ಸೆಲೆಕ್ಷನ್ ಮಾಡ್ತೀನಿ ಕಲರ್ ಮತ್ತು ಈಗ ಪೇಸ್ಟ್ ಮಾಡ್ತೀನಿ. ಅವು ಸೇಮ್ ಕಲರೇ ಇರ್ತದೆ. ಏನು ಕಲರ್ ಇರ್ತಲ್ಲ ಅದು ಸೇಮ್. ಇದು ಮತ್ತು ಟೆಕ್ಸ್ಟ್ ನೀವು ವೈಟ್ ಮಾಡ್ಕೋಬೋದು. ಓಕೆ, ಈಗ ಹಿಂಗೈತೆ ಅದು ಇದ್ರದ್ದು ಸೈಜ್ ಇದು ಹಿಂಗೈತೆ. ಈಗ ಇದನ್ನ ಡೂಪ್ಲಿಕೇಟ್ ಮಾಡ್ತೇವೆ. ಈ ಇದು ಹಿಡಿತೀನಿ, ಇದು ಕಂಟೈನರ್ ಡೂಪ್ಲಿಕೇಟ್. ಓಕೆ, ಇದು ಮತ್ತೆ ಮಾಡ್ತೀನಿ, ಡೂಪ್ಲಿಕೇಟ್ ಮಾಡ್ಬೇಕು. ಈಗ ನಂಗೆ ಎಲ್ಲ ಕಲರ್ ಮೇಲೆ ಚೇಂಜ್ ಮಾಡೋದು ಅವಶ್ಯಕತೆ ಇಲ್ಲ. ಡೈರೆಕ್ಟ್ ನಾ ಟೆಕ್ಸ್ಟ್ ಅಷ್ಟೇ ಚೇಂಜ್ ಮಾಡ್ಬೋದು. ಈಗ ಈ ಥರ ಹೋಗ್ತೀನಿ, ಟೆಕ್ಸ್ಟ್ ಚೇಂಜ್ ಮಾಡ್ತೀನಿ, ಮತ್ತೆ ಇಲ್ಲಿ ಹೋಗ್ತೀನಿ, ಮತ್ತೆ ಟೆಕ್ಸ್ಟ್ ಚೇಂಜ್ ಮಾಡ್ತೀನಿ, ಮತ್ತೆ ಇಲ್ಲಿ ಹೋಗ್ತೀನಿ, ಟೆಕ್ಸ್ಟ್ ಚೇಂಜ್ ಮಾಡ್ತೀನಿ. ಇದು ಸೇಮ್ ಮಾಡ್ತೀನಿ. ಅಂದ್ರೆ ನಿಮ್ಗೆ ಮತ್ತೆ ಟೈಮ್ ಉಳಿತೈತೆ. ಓಕೆ, ಇದೊಂದು ಇದು ಇವತ್ತಿನ ಮಟ್ಟ ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಅಂದ್ರೆ ನಮಗೂ ಸ್ವಲ್ಪ ಇಂಟ್ರೆಸ್ಟ್ ಬರ್ತೈತಲ್ಲ ಮುಂದೆ ತೊಗೊಂಡೋಗ. ಓಕೆ, ನಾಳಿಂದ ನಿಮ್ಗೆ ಇದು ಬಟನ್ಸ್ ಅದು ಹೆಂಗೆ ಕೊಡಬೇಕು, ಬಟನ್ ಲಿಂಕ್ಸ್ ಅದು ಹೆಂಗೆ ಕೊಡಬೇಕು, ಆಮೇಲೆ ಫಾಸ್ಟ್ ಆತಲ್ಲ ನೀವು ಸ್ವಲ್ಪ ಕ್ಲಿಯರ್ ಆಗಿ ಬಿಡ್ತಾರೆ ಅದು. ಆಮೇಲೆ ಸೋಷಿಯಲ್ ಮೀಡಿಯಾ ಒಳಗೆ ಯಾವಾಗ ಬರ್ತೇವಲ್ಲ ಅವಾಗ ನಿಮ್ಮದು ಬಿಸ್ನೆಸ್ ನೀವು ರನ್ ಮಾಡ್ಬೋದು. ಓಕೆ, ನಿಮಗೂ ಸ್ವಲ್ಪ ಮಜಾ ಬರ್ತದೆ ಸೋಷಿಯಲ್ ಮೀಡಿಯಾದಾಗ ಹೆಂಗೆ ಬಿಸ್ನೆಸ್ ರನ್ ಮಾಡಬೇಕು, ಹೆಂಗೆ ಇದು ತಗೋಬೇಕು, ಕ್ಲೈಂಟ್ಸ್ ಎಲ್ಲ ತಗೋಬೇಕು, ಇವತ್ತರೆಗೆಲ್ಲ ನಿಮ್ಗೆ ಬಂದ್ಬಿಡ್ತು. ಓಕೆ, ಇದಷ್ಟು ಪ್ರಾಕ್ಟೀಸ್ ಮಾಡಿರಿ. ನಾ ಇದು ರೆಕಾರ್ಡಿಂಗ್ ಕ್ಲೋಸ್ ಮಾಡ್ತೀನಿ 1 ನಿಮಿಷ.